ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಈ ಬಾರಿಯ IPL ಬಗ್ಗೆ ಒಂದಷ್ಟು ವಿಡಿಯೋಗಳನ್ನ ಮಾಡಬೇಕು ಅಂತ ಆರಂಭದಲ್ಲಿ ಅಂದುಕೊಂಡಿದ್ದೆ. ಬಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಮಧ್ಯದಲ್ಲಿ ನನ್ನ ಕಣ್ಣಿನ ಆಪರೇಷನ್ ಆಯ್ತು. ಒಂದೂವರೆ ತಿಂಗಳು ನಾನು ವಿಶ್ರಾಂತಿ ತಗೋಬೇಕಾಯ್ತು. ಈಗ ಕೊನೆಯ ಫೈಟಿಂಗ್ ನಮ್ಮ ಕರ್ನಾಟಕದ RCB ಹಾಗೂ ಗುಜರಾತ್ ಟೈಟನ್ಸ್ ಟೀಮ್ಗಳ ಮಧ್ಯೆ ಇದೆ. ಈ ಎರಡೂ ಟೀಮ್ಗಳು ಕೆಂಪು ಮತ್ತು ನೀಲಿ ಎರಡೂ ಟೀಮ್ಗಳು ಸಮಬಲವನ್ನ ಹೊಂದ್ಯಾವ. ಸ್ವಲ್ಪ ಹೆಚ್ಚು ಕಮ್ಮಿ ನಮ್ಮ RCBನ ಹೆಚ್ಚು ಬಲವನ್ನ ಹೊಂದ್ಯದಂತ ಹೇಳ್ಬಹುದು. RCBಗೆ ಗೆಲ್ಲುವಂತಹ ಬಹಳಷ್ಟು ಅವಕಾಶಗಳು ಅದಾವ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ RCBಯಲ್ಲಿ ಇರುವಂತಹ ಉತ್ತಮ ಬ್ಯಾಟ್ಸ್ಮನ್ಗಳು ನನಗ GTಯಲ್ಲಿ ಕಾಣ್ತಾ ಇಲ್ಲ. ಮತ್ತೆ GTಯಲ್ಲಿರ್ತಕ್ಕಂತಹ ಉತ್ತಮ ಬೌಲರ್ಗಳು RCBಯಲ್ಲಿ ಕಾಣ್ತಾ ಇಲ್ಲ. ಅಂದ್ರೆ ನಾವು ಬೌಲಿಂಗು ಬ್ಯಾಟಿಂಗು ಅಂತ ಅಂದುಕೊಂಡಾಗ RCB ಅವರು ಬ್ಯಾಟಿಂಗ್ ನಲ್ಲಿ ಬಹಳ ಮುಂದದಾರ. ನಾಳೆ ಅವರ ಆಡುವ ಪಿಚ್ಚು ಬ್ಯಾಟಿಂಗ್ ಪಿಚ್ ಆಗಿದ್ರೆ ಖಂಡಿತವಾಗ್ಲೂ RCB ಅವರೇ ಗೆಲ್ತಾರ. ಬೈ ಚಾನ್ಸ್ ನಾಳೆ ಆಡುವ ಪಿಚ್ಚು ಬೌಲಿಂಗ್ ಪಿಚ್ ಆಗಿದ್ರೆ, ರನ್ನುಗಳು ಸುಲಭವಾಗಿ ಬರ್ತಾ ಇಲ್ಲದಿದ್ರೆ ಖಂಡಿತವಾಗ್ಲೂ GT ಅವರು ಗೆಲ್ಲಬಹುದು ಅಂತ ನನ್ನ ಅನಿಸಿಕೆ. ನಾನು ಪ್ರಾಮಾಣಿಕವಾಗಿ ಮಾತನಾಡಬೇಕು ಅಂದ್ರೆ ಎರಡು ನಮ್ ದೇಶದ ಟೀಮ್ ಇವು ನಮ್ಮವು ಟೀಮ್. IPL ನಮ್ದೇ ಅಲ್ವಾ. ಆದ್ರೆ ಕರ್ನಾಟಕದಲ್ಲಿ ನಾನು ಹುಟ್ಟಿರೋದ್ರಿಂದ ಸಹಜವಾಗಿ RCBಯನ್ನು ನಾನು ಬೆಂಬಲಿಸ್ತೇನೆ. ನನ್ನ ಅಭಿಪ್ರಾಯದ ಪ್ರಕಾರ RCB ಗೆಲ್ಲಬೇಕು. ಆದರೆ ಅಕಸ್ಮಾತ್ ಅದೇನಾರ ಬೌಲಿಂಗ್ ಪಿಚ್ ಆಗಿದ್ರೆ ಖಂಡಿತವಾಗ್ಲೂ RCB ಅವರು ಗೆಲ್ಲುವುದು ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಈ ಗುಜರಾತ್ ಟೈಟನ್ಸ್ ಕಡೆ 4 ಜನ ಅದ್ಭುತ ಮೀಡಿಯಂ ಫಾಸ್ಟ್ ಬೌಲರ್ಸ್ ಅದಾರ. 4 ಜನ ಅದ್ಭುತ ಅದಾರು. ನಾಳೆ ದಿವಸ ಆ 4 ಮಂದಿ ಒಳಗೆ ಯಾರಾದ್ರೂ ಇಬ್ರು ಖಂಡಿತವಾಗ್ಲೂ ಶೈನ್ ಆಗ್ತಾರ. ಮೊದಲನೇ ಓವರ್ನಲ್ಲೇ ವಿಕೆಟ್ ತಗೊಂಡ್ಬಿಡ್ತಾರ. ಬೈ ಚಾನ್ಸ್ ಅದು ಬೌಲಿಂಗ್ ಪಿಚ್ ಆಗಿದ್ರೆ ಫಸ್ಟ್ ಓವರ್ನಾಗ ವಿಕೆಟ್ ಸಿಕ್ಬಿಡುತ್ತ ಅವ್ರಿಗೆ. ಖಂಡಿತವಾಗ್ಲೂ ಇಬ್ರು ಬೌಲರ್ಗಳು ಶೈನ್ ಆಗೇ ಆಗ್ತಾರ 4 ಮಂದಿ ಒಳಗ. 4 ಮಂದಿ ಘಟಾನುಘಟಿಗಳದಾರು, ಒಬ್ರಕ್ಕಿಂತ ಒಬ್ರು ಭಾರಿ ಅದಾರ. ಜೊತೆಗೆ ಒಬ್ಬನೇ ಒಬ್ಬ ಸ್ಪಿನ್ ಬೌಲರ್ ಅದಾನ, ಅವನು ಕೂಡ ಸಾಮಾನ್ಯದವನಲ್ಲ. ಅಂದ್ರೆ ಟೋಟಲಿ ಗುಜರಾತ್ ಟೀಮು ಒಂದು ರೀತಿಯಲ್ಲಿ ಬೌಲಿಂಗ್ ನಲ್ಲಿ ಸ್ಟ್ರಾಂಗ್ ಇದೆ, ಬ್ಯಾಟಿಂಗು ಇದೆ. ಬಟ್ 2-3 ಜನ ಅಷ್ಟೇ. ಅವ್ರ ಅಕಸ್ಮಾತ್ ದುರ್ದೈವಶಾತ್ ಬೇಗನೆ ಔಟ್ ಆಗಿಬಿಟ್ರು ಅಂದ್ರ ರನ್ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಅದೇ ರೀತಿಯಾಗಿ RCB ಒಳಗೂ ಕೂಡ ಉತ್ತಮ ಬೌಲರ್ಸ್ ಅದಾರ, ಒಂದಿಬ್ರು. ನಮ್ಮ ಭುವನೇಶ್ವರ್ ಕುಮಾರ್ ಅವರು ಹಾಗೂ ಇನ್ನೊಬ್ರು. ಆದ್ರೆ ಅಕಸ್ಮಾತ್ ಅವ್ರ ಬೌಲಿಂಗ್ ಅವತ್ತಿನ ದಿವಸ ನಾಳೆ ದಿವಸ ಸಕ್ಸಸ್ ಆಗ್ಲಿಲ್ಲ, ದುರ್ದೈವಶಾತ್ ಅವರ ಬಾಲುಗಳು ಸರಿಯಾಗಿ ಬೀಳಲಿಲ್ಲ, ಬ್ಯಾಟ್ಸ್ಮನ್ಗಳಿಗೆ ಅನುಕೂಲಕಾರಿಯಾಗಿ ಬಿದ್ದು ಅಂದ್ರೆ ಬಹಳ ಕಷ್ಟ ಆಗತ್ತೆ. ಎರಡೂ ಟೀಮು ಸಮಬಲವನ್ನ ಹೊಂದ್ಯಾವ, ಯಾರು ಬೇಕಾದ್ರೂ ಗೆಲ್ಲಬಹುದು. ಅದಕ್ಕೆ ನನ್ನ ಅನಿಸಿಕೆಯ ಪ್ರಕಾರ RCB ಗೆಲ್ಲಬೇಕು, ಆದರೆ GT ಗೆಲ್ಲಬಹುದು ಅನ್ನುವಂತಹ ಸೂಚನೆ ನನಗ ಕಂಡು ಬರ್ತಾ ಇದೆ. ಅಕಸ್ಮಾತ್ RCBನೇ ಗೆದ್ರೆ ಅಲ್ಲಪ್ಪ ನೀನು GT ಗೆಲ್ಲುತ್ತಂತ ಹೇಳಿದ್ದೆಲ್ಲೋ ಅಂತ ಯಾರಾದ್ರೂ ಅನ್ಬಹುದು. ನಾನು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳಲ್ಲ. ನನಗ ಅನಿಸಿದ್ದನ್ನ ನಾನು ಹೇಳ್ತೀನಿ. ಯಾರು ಏನ್ ಅಂದುಕೊಂಡ್ರೆ ಏನಾಗಬೇಕಾಗಿದೆ. ನನ್ನ ಭವಿತವ್ಯ ಯಾವುದೇ ರೀತಿ ಬದಲಿ ಆಗಲ್ಲ. ನನಗೆ RCBನೂ ಅಷ್ಟೇ, GTನೂ ಅಷ್ಟೇ. ಅದರಲ್ಲಿ ವಿಶೇಷವಾಗಿ
ಕರ್ನಾಟಕದ ಟೀಮ್ ಆಗಿರೋದ್ರಿಂದ RCB ನನಗೆ ಫಸ್ಟ್ ಆಯ್ಕೆ, ಪ್ರಥಮ ಆಯ್ಕೆ. ಆದ್ರೆ ನನ್ನ ಅಭಿಪ್ರಾಯದಲ್ಲಿ RCBನೇ ಗೆಲ್ಲುವ ಸಾಧ್ಯತೆಗಳು ಬಹಳ ಕಂಡು ಬರ್ತಾ ಇದ್ದಾವೆ. ಆದ್ರೆ ದುರ್ದೈವಶಾತ್ ನಿನ್ನೆ ಹೇಗೆ RRದವರು ಸ್ವಲ್ಪದರಲ್ಲೇ ವಿಫಲರಾದ್ರು, ಅದೇ ತರ ಏನಾದ್ರೂ ರಿಪೀಟ್ ಆದ್ರೆ GT ಅವರಿಗೆ ಒಳ್ಳೆಯ ಅವಕಾಶ ಇದೆ ಅಂತ ನನಗನ್ಸುತ್ತೆ. ಬಟ್ ಕೊನೆಯದಾಗಿ ನಾನು ಹೇಳ್ಬೇಕಂದ್ರೆ ಯಾರು ಬೇಕಾದ್ರೂ ಗೆಲ್ಲಬಹುದು. ಈ ಕ್ರಿಕೆಟ್ ನಲ್ಲಿ ಭವಿಷ್ಯವನ್ನು ನುಡಿಯುವುದು ಅಷ್ಟು ಸುಲಭದ ವಿಷಯ ಅಲ್ಲ. ಯಾಕಂದ್ರೆ ಇದು ಬರೀ 20 ಓವರ್ಗಳ ಆಟ. ಕೊನೆಯ 2-3 ಓವರ್ಗಳಲ್ಲಿ ಏನ್ ಬೇಕಾದ್ರೂ ಆಗಿಬಿಡಬಹುದು. ಅದಕ್ಕೋಸ್ಕರ ನಮ್ಮ RCBನೇ ಗೆಲ್ಲಲಿ ಅಂತ ನಾನು ಶುಭ ಹಾರೈಸುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.